ಈ 2 ಅವರು ನಮ್ಮ ಮರ್ಬಿಟ್ಟು ಸೈಲೆಂಟಾಗಿ ಕೂತಿದ್ದ ಇದ್ರು ನಾವು. ಸೊ ನಿಮ್ಮ ಜೊತೆ ನಾನು ಕೂತಿದ್ದು, ನಾನು ಭಾಳ ದಿವಸದ ಮೇಲೆ ಸರ್ ಹತ್ರ ನಾನು ಕೇಳ್ಕೋಬೇಕು ಅನ್ನೋದು. ಯಾಕಂದರೆ ಐ ಶುಡ್ ಬಿ ಅಮಂಗ್ ದ ಮೈ ಟೀಮ್ ಅಂತ ಕೂತ್ಕೊಂಡಿದ್ದು. ಹಾಗಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಜುನ ಕ್ವಶನ್ ಕೇಳ್ತಾ ಇರ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಆನ್ಸರ್ ಮಾಡ್ತಾ ಇರ್ತಾರೆ. ಸುಮಾರು 700 ಶ್ಲೋಕದಲ್ಲಿ ಇದು ಮಾಡ್ತಾರೆ. ಅವರಿಗೆ ಕ್ವಶನ್ ಕೇಳುವಷ್ಟು ಇತ್ತು, ಶ್ರೀಕೃಷ್ಣನಿಗೆ ಆನ್ಸರ್ ಮಾಡಲಿಕ್ಕೆ ಗೊತ್ತಿತ್ತು. ಇಲ್ಲಿ ಇನ್ನೊಂದು ಪದ ತಗೊಂಡಾಗ ತತ್ವಬೋಧದಲ್ಲಿ ಗುರು ಶಂಕರಾಚಾರ್ಯರು ನೀವು ಕ್ವಶನ್ ಕೇಳೋಕ್ಕಾಗಲ್ಲ, ಅದಕ್ಕೆ ನಾನೇ ಕ್ವಶನ್ ಕೇಳ್ತೀನಿ, ನಾನೇ ಆನ್ಸರ್ ಮಾಡ್ತೀನಿ ಅಂತ ಅಂದ್ಬಿಡ್ತಾರೆ. ಇಲ್ಲಿ 31 ಕ್ವಶನ್ಗೆ ಇಡೀ ಜೀವನನ ತೋರಿಸ್ಬಿಟ್ರು. ಎಲ್ಲಿ ಇಟ್ಟಿದ್ರು ಅಂತಂದ್ರೆ, ಮತ್ತೆ ನನಗೆ 25-30 ವರ್ಷದ ರೀಕಾಲ್ ಮಾಡಿಟ್ಟಿದ್ರು. ಅವ್ರ ಜೊತೆ 30 ವರ್ಷದ ಮೇಲೆ ನನ್ನ ರಿಲೇಶನ್ಶಿಪ್ ಇರಲಿಲ್ಲ, ಎಲ್ಲ ತೆಗೆದಿಟ್ಟಿದ್ರು. ಸೊ ನಮ್ಮ ಜೀವನಕ್ಕೆ ಏನೇನು ಬೇಕು ಎಲ್ಲವನ್ನೂ ಇಟ್ಟಿದ್ದಾರೆ. ಒಂದು ಪರ್ಸನಲ್ಲು, ಒಂದು ಹೆಲ್ತ್, ಒಂದು ಪ್ರೊಫೆಷನಲ್ಸ್, ಒಂದು ಬಿಸ್ನೆಸ್ಸು, ಎನಿ ಕೈಂಡ್ ಆಫ್ ಥಿಂಗ್ಸ್ ಅದು. ಹಾಗಾಗಿ ಅದರಲ್ಲಿ 2 ಮಾತಿಲ್ಲ. ನನಗೆ ಗೊತ್ತಿತ್ತು 2 ಅವರು ಏನಿದೆ ಅದು ಲಾಸ್ಟ್ಗೆ ನಾನು ಒಂಥರ ಏನು ಪಂಚ್ ಕೊಡುತ್ತೆ ಅನ್ನೋ ಲೆವೆಲಿಗೆ ನಾನು ತಂದಿಟ್ಟಿದ್ದೆ. ಅದಕ್ಕೋಸ್ಕರ ಬೆಳಗ್ಗೆ ನಾನು ಮಾಡಕ್ಕೆ ಹೋಗಲಿಲ್ಲ. ಗೂಸ್ಬಂಪ್ ಬಂದೇ ಬರುತ್ತೆ ನನಗೆ ಅಂತ ಗೊತ್ತಿತ್ತು. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ರೀತಿ ಕಣ್ಣು ಮುಚ್ಚದಲ್ಲಿ ನೆಟ್ಟು ನಿಂತ್ಕೊಂಡು ನೋಡ್ತಾ ಇದ್ರು ಪ್ರತಿಯೊಬ್ಬರು. ಹಾಗಾಗಿ ಆ ರೀತಿಯಾಗಿರ್ತಕ್ಕಂಥ ಇಂಪ್ಯಾಕ್ಟ್ ಆಗಿದೆ. ಸೊ ಇದರಲ್ಲಿ 2 ಮಾತಿಲ್ಲ. ಸೊ ನಾನು ನಿಮ್ಮಂಥ ಒಂದು ಸ್ನೇಹಿತರು ಪಡೀಲಿಕ್ಕೆ ಅದೃಷ್ಟ ಪಡೆದಿದೆ. ಹಾಗಾಗಿ ನಿಮ್ಮ ಒಂದು ಅನುಭವ ನೀವು ಎಲ್ಲರೂ ಕೊಟ್ಟಿರೋದ್ರಿಂದ, ನೀವು ನನ್ನ ಜಾಗದಲ್ಲಿ ನಿಂತ್ಕೊಂಡು ನಾನು ಹೇಳ್ಬೇಕಾಗಿದ್ದ ನೀವು ಕನ್ನೆ ಮಾಡಿರೋದು, ಅದು ನನಗೆ ಅದೃಷ್ಟ, ನನ್ನ ಭಾಗ್ಯ ಅಂತ ಹೇಳ್ತೇನೆ. ಐ ಆಮ್ ರಿಯಲಿ ಬ್ಲೆಸ್ಡ್. ಅವರು ಅದೃಷ್ಟ, ನಮಗೂ ಅದೃಷ್ಟ. ಸೊ ನಿಮ್ಮಂತ ಸಿಕ್ಕಿರೋದ್ರಿಂದ ಇನ್ನೊಂದು ಇದೇ ರೀತಿ ಆಶೀರ್ವಾದ, ಇದೇ ರೀತಿ ವಿಶ್ವಾಸ, ಇದೇ ರೀತಿ ಇದ್ದರೆ ನಮಗೆ ಮುಂದೆ ಕೂಡ ಇದೇ ರೀತಿ ಬೆಳ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು. ಯು ಬ್ಲೆಸ್ ಅಸ್, ಬ್ಲೆಸ್ ಮೀ ಅಂಡ್ ಎವ್ರಿ